ನಿಜಾರಿ ಸ್ಪೀಡಾಗಿ ಬೆಳಿತಿರೋ ಹೊಟ್ಟೆನ ಮುಚ್ಚಿಡೋದಕ್ಕೂ ಆಗಲ್ಲ, ನಿಜಾನೂ ಹೇಳಕ್ಕಾಗ್ತಿಲ್ಲ. ಇವಳ ಆ ಮನೆಗೆ, ನಿತ್ಯ ಈ ಮನೆಗೆ. ನೊಂದ್ಕೋಬೇಡಿ ಮೇಡಮ್, ಒಂದು ಪ್ರಯತ್ನ ಮಾಡಿದ್ದೀರಾ, ಸಕ್ಸಸ್ ಆಗಿಲ್ಲ ಅಷ್ಟೇ. ಇಲ್ಲ ನಾಣಿ ಅವರೇ, ಸಮಸ್ಯೆ ದೊಡ್ಡದಾಗ್ತಿದೆ. ಬೇಗ ಪರಿಹಾರ ಯೋಚನೆ ಮಾಡಬೇಕು. ಮೇಡಮ್, ವಾಂತಿ ಆದ್ರೆ ಹೋಗಿರೋ ಮಗು ತಿರ್ಗಾ ಬರುತ್ತೆ ಅಂತ ಹೇಗೆ ಅನ್ಕೊಂಡೆ? ಅಷ್ಟು ಸೆನ್ಸ್ ಇಲ್ವ ನಿನಗೆ? ಇಷ್ಟು ಫೂಲಿಶ್ ಆಗಿ ಹೇಗೆ ಯೋಚನೆ ಮಾಡಿದೆ? ನಮ್ ಬೇಬಿ ಇಲ್ಲ, ಮತ್ತೆ ಬರಲ್ಲ. ದಯವಿಟ್ಟು ಈ ನಿಜನ ಅರ್ಥ ಮಾಡ್ಕೊ. ಗುಡ್ ಮಾರ್ನಿಂಗ್ ಮೇಡಮ್. ಏನಾಯ್ತು ಮೇಡಮ್, ಯಾಕೆ ಅಳ್ತಿದ್ದೀರಾ? ಕಣ್ಣೀರು ಹಾಕೋಕೆ ನೀವು ಅಶೋಕವನದಲ್ಲಿಲ್ಲ ಮೇಡಮ್, ಅಯೋಧ್ಯೆಯಲ್ಲಿದ್ದೀರಾ. ನಿಮ್ಮ ವನವಾಸ ಮುಗಿದೋಗಿದೆ. ವನವಾಸ ಪೂರ್ತಿ ಆಗಿದ್ದು ರಾಮಂಗೆ ನಾಣಿಯವರೇ, ಸೀತೆಗಲ್ಲ. ಏನು ಹೇಳ್ತಿದ್ದೀರಾ ಮೇಡಮ್? ಗರ್ಭಿಣಿ ಆಗಿದ್ದ ಸೀತೆ ಮತ್ತೆ ಕಾಡಿಗೆ ಹೋದ್ಲಲ್ಲ, ಆ ಕಾಡಲ್ಲೇ ಸೀತೆ ಜೀವನ ಮುಗ್ದು ಹೋಯ್ತಲ್ಲ. ನನ್ನ ಪರಿಸ್ಥಿತಿ ಕೂಡ ಹಾಗೆ ಇದೆ. ನಾನು ಈ ಅಂತಃಪುರದಲ್ಲಿದ್ರು ನನ್ನ ಮಗು ಅಜ್ಞಾತದಲ್ಲೇ ಇದೆ. ಮಗು ಇಲ್ಲ ಅಂತ ಅವ್ರ ಜೊತೆಗೆ ಎಲ್ರು ನನ್ನ ಪಾಪ ಅಂತ ಹೇಳ್ತಿದ್ರೆ ತಡೆಯೋಕ್ಕಾಗ್ತಿಲ್ಲ ನಾಣಿಯವ್ರೆ. ನಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಮತ್ತೆ ಹುಡ್ತೆ ಅನ್ನಿಸ್ತು. ಎಷ್ಟೆಲ್ಲ ಖುಷಿ ಪಟ್ಟೆ. ಆದ್ರೆ ಈಗ ಎಲ್ರು ನನ್ ಮಗು ಇಲ್ಲ ಅಂತ ಹೇಳ್ತಿದ್ರೆ ಪ್ರತಿ ಕ್ಷಣ ನಾನು ಸಾಯ್ತಿದ್ದೀನಿ ಅನ್ಸುತ್ತೆ. ನರಕ ಯಾತನೆ ಆಗ್ತಿದೆ ನಾಣಿಯವ್ರೆ. ನಿಮ್ಮ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು ಮೇಡಮ್. ನಿಮ್ಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ ಮೇಡಮ್. ಮೇಡಮ್, ನೀವೀಗೆ ಚಿಂತೆ ಮಾಡೋದು ಒಳ್ಳೇದಲ್ಲ, ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಚಿಂತೆ ಮಾಡ್ತಾ ಏನ್ ಮಾಡ್ಲಿ ನಾಣಿಯವ್ರೆ? ನನ್ ಮಗು ಬದುಕೆ ಇದೆ ಅಂತ ಹೇಳ್ಬೇಕಾ? ಹೇಳಿದ್ರೆ ಹೇಗ್ ಬದುಕಿದೆ ಅಂತ ಕೇಳ್ತಾರೆ. ನಿತ್ಯ ಬಗ್ಗೆ ಹೇಳ್ಬೇಕಾಗತ್ತೆ. ನಿತ್ಯನ ಎಲ್ರು ಕೀಳಾಗಿ ನೋಡ್ತಾರೆ. ನಿಜ ಮುಚ್ಚಿಟ್ಟಿದ್ದಕ್ಕೆ ಅವ್ರು ನನ್ನ ದ್ವೇಷಿಸ್ತಾರೆ. ಅಮ್ಮಂಗೂ ಅವಮಾನ ಮಾಡ್ತಾರೆ. ಹಾಗಂತ ಮಗುನ ಇಲ್ಲ ಅಂತಾನೆ ಹೇಳಕ್ಕಾಗಲ್ಲ, ಮಗುನ ಸಾಯಿಸಕ್ಕೂ ಆಗಲ್ಲ. ಏನ್ ಪಾಪ ಮಾಡ್ತಿರೋ ಅದಕ್ಕೆ ಶಿಕ್ಷೆ ಕೊಡ್ತಿದ್ದೀನಿ. ಇದು ನನ್ಗೆ ಶಿಕ್ಷೆ, ನಾನ್ ಎದುರಿಸ್ತಿರೋ ಅಗ್ನಿ ಪರೀಕ್ಷೆ. ಮಗು ಬಗ್ಗೆ ಈಗಲೇ ಹೇಳ್ದೇ ಇರೋದೇ ಒಳ್ಳೇದು ಮೇಡಮ್. ಇನ್ನು ಸ್ವಲ್ಪ ದಿನ ಈ ನಿಜನ ಮುಚ್ಚಿಡ್ಲೇಬೇಕು. ನಿಜನ ನಾನ್ ಮುಚ್ಚಿಟ್ರು ನನ್ನ ಹೊಟ್ಟೆಲಿ ಬೆಳೆದಿರೋ ಮಗುನ ಮುಚ್ಚಿಡೋದು ಹೇಗೆ ನಾಣಿಯವ್ರೆ? ಶತಮಾನ ಭವತಿ ಅಂತ 100 ಕಾಲ ಸುಖವಾಗಿರೋ ಅಂತ ಹರಸ್ಬೇಕಾದ ದೊಡ್ಡವರು ತಿಂಗಳು ಕೂಡ ಆಗ್ತಿರೋ ಮಗುನೇ ಇಲ್ಲ ಅಂತ ಹೇಳ್ತಿದ್ರೆ ಈ ತಾಯಿ ಮನ್ಸು ಹೇಗ್ ತಡ್ಕೋಬೇಕು? ಆ ಮಾತು ಮಗುಗೆ ಶಾಪ ಆಗತ್ತೇನೋ ಅಂತ ಭಯ ಆಗ್ತಿದೆ. ಗೊತ್ತಿಲ್ಲದೆ ಹೇಳೋ ಮಾತು ಶಾಪ ಆಗಲ್ಲ ಮೇಡಮ್, ಮಗು ಏನೂ ಆಗಲ್ಲ. ಏನಾಗುತ್ತೋ ಅದೇ ಆಗತ್ತೆ ನಾಣಿಯವ್ರೆ. ನಿಜ ಹೇಳಿ ಕ್ಷಮಿಸಿ ಅಂತ ಅವ್ರ ಕಾಲು ಹಿಡ್ಕೊಂಡು ಬೇಡ್ಕೋತೀನಿ. ಬೇಡ ಮೇಡಮ್, ಅವಸರ ಪಡಬೇಡಿ. ನಿಜ ಗೊತ್ತಾದ್ರೆ ಯಾವ ಥರ ಪರಿಣಾಮ ಆಗುತ್ತೋ ಏನೋ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡಬಾರ್ದು ಮೇಡಮ್. ಮತ್ತೇನ್ ಮಾಡ್ಲಿ ನಾಣಿಯವ್ರೆ? ಮುಳ್ಳುನ ಮುಳ್ಳಿಂದನೇ ತೆಗಿಬೇಕು ಮೇಡಮ್. ಅಂದ್ರೆ ನನ್ ತಂಗಿನ ಮುಳ್ಳು ಅಂತಿದ್ದೀರಾ ನೀವು? ಅಯ್ಯೋ, ನಾನು ಹೇಳಿದ್ದು ಆಗಲ್ಲ ಮೇಡಮ್. ನಿತ್ಯ ನನಗೋಸ್ಕರ ಎಲ್ಲ ಮಾಡಿದ್ದು. ನಾನು ತಿರುಗಿ ಇಲ್ಲಿ ಬರೋ ಕೂಡ ಅವಳೇ ಕಾರಣ. ಅಂತವಳನ್ನ ಕೆಟ್ಟವಳು ಅನ್ಬೇಡಿ. ನಿತ್ಯ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳಲಿಲ್ಲ ಮೇಡಮ್. ನಿಮ್ಮನ್ನ ಕಾಪಾಡೋಕೆ ಅವ್ರು ತಗೊಂಡಿರೋ ಒಂದು ಎಡವಟ್ಟು ನಿರ್ಧಾರ ಈ ಪರಿಸ್ಥಿತಿಗೆ ಕಾರಣ. ಈ ಚಿಕ್ಕ ಗಂಟನ್ನ ಉಪಾಯದಿಂದ ಬಿಡಿಸಿದ್ರೆ ಯಾವ ಅಪಾಯನೂ ಆಗಲ್ಲ ಅಂತ ಹೇಳ್ತಿರೋದು ಮೇಡಮ್. ಉಪಾಯನಾ?
ಹೌದು ಮೇಡಮ್, ಈ ಥರ ಕಷ್ಟದ ಸಮಸ್ಯೆನ ಬುದ್ಧಿ ಉಪಯೋಗಿಸಿ ಸರಿ ಮಾಡಬೇಕು. ಯಾವ ವ್ಯತ್ಯಾಸ ಆಗದಿದ್ದಂಗೆ ನೋಡ್ಕೋಬೇಕು. ಪರಿಸ್ಥಿತಿನ ನಿಮ್ಮ ಕಂಟ್ರೋಲಿಗೆ ತಗೋಬೇಕು. ಹೋಗಿರೋ ಮಗು ಹೇಗೆ ತಿರುಗಿ ಬಂತು ಅಂತ ಎಲ್ರಿಗೂ ಕನ್ವಿನ್ಸ್ ಆಗಿ ಹೇಳಬೇಕು. ಅದಕ್ಕೊಂದು ಸ್ಟೋರಿ ಬೇಕು ಮೇಡಮ್. ಅದನ್ನು ಎಲ್ಲರೂ ನಂಬೋ ಥರ ಇರಬೇಕು. ಆಗ ಮಾತ್ರ ಯಾವ ಸಮಸ್ಯೆನೂ ಬರಲ್ಲ. ಆ ಥರ ಯಾವುದಾದ್ರೂ ಒಂದು ಉಪಾಯ ಯೋಚನೆ ಮಾಡಿ ಕೆಲಸ ಮಾಡೋಣ. ಅಲ್ಲಿವರೆಗೂ ನೀವು ದಯವಿಟ್ಟು ಅವಸರ ಪಡಬೇಡಿ. ಆ ಸೀತಮ್ಮನಾಗಿ 2ನೇ ಸಲ ವನವಾಸಕ್ಕೆ ಹೋಗಬೇಡಿ. ಒಂದ್ ಕೆಲಸ ಮಾಡೋಣ ನಾಣಿ ಅವ್ರೆ. ಏನು ಮೇಡಮ್? ಹೀಗ್ ಮಾಡಿದ್ರೆ ಓಕೆ ಅಲ್ವಾ? ಸೂಪರ್ ಮೇಡಮ್, ಸರಿಯಾಗಿ ಯೋಚನೆ ಮಾಡಿದ್ದೀರಾ. ಇದಕ್ಕೇನು ತೊಂದರೆ ಆಗಲ್ಲ. ಈಗಲೇ ಮಾಡಿಬಿಡಿ. ಚಂದ್ರಿಕಾ, ಹಾ, ಅವ್ರೇನ್ ಮಾಡ್ತಿದ್ದಾರೆ? ಆರಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ 5ನೇ ಕಿವಿ ಕೂಡ ಕೇಳಿಸ್ತಾ ಇರೋ ಹಾಗೆ ರೀ ರೆಕಾರ್ಡಿಂಗ್ ಅಲ್ಲಿ ಮ್ಯಾನೇಜ್ ಮಾಡ್ತಿದ್ದಾರೆ. 5ನೇ ಕಿವಿನ? ಒಬ್ರಿಗೆ 2 ಕಿವಿ, ಒಟ್ಟು 4 ಕಿವಿ. 5ನೇ ಕಿವಿ ಅಂದ್ರೆ ಅರ್ಥ ಆಯ್ತು. ಅಯ್ಯೋ, ಕಿರ್ಚ್ಬಿಡ್ರಿ. 5ನೇ ಕಿವಿ, 6ನೇ ಕಿವಿ, ನನ್ನೆರಡು ಕಿವಿ, 7ನೇ ಕಿವಿ, 8ನೇ ಕಿವಿ, ನಿನ್ನೆರಡು ಕಿವಿ. ನಮ್ 4 ಕಿವಿಗೆ ಅವ್ರ ಮಾತು ಕೇಳ್ತಿದ್ದ ಹಾಗೆ ಆ 2 ಬಾಯಿ ಮಾತಾಡ್ತಿದೆ ಅಂತ ಆಯ್ತು. ಅದ್ ಸರಿ, ಏನ್ ಮಾತಾಡ್ತಿದ್ದಾರೆ ಅವರು? ನಿಮಗ್ ಕೇಳಿಸ್ತಾ ಇದ್ಯಾ? ಇಲ್ಲ. ಮತ್ತೆ ನನಗ್ ಮಾತ್ರ ಹೇಗ್ ಕೇಳಿಸುತ್ತೆ? ನಂದೇನ್ ಹಾವಿನ ಕಿವಿನಾ? ಅಲ್ಲ, ನಿಂದು 7ನೇ ಕಿವಿ, 8ನೇ ಕಿವಿ. ಅಯ್ಯೋ, ಬನ್ನಿ ಹತ್ರಕ್ಕೆ ಹೋಗಿ ಕೇಳಿಸ್ಕೊಳ್ಳೋಣ. ಚಂದ್ರಿಕಾ, ಈ ಸೀರಿಯಲ್ ನೀನು ಶ್ರೀದೇವಿ ತರ ಕಾಣ್ತೀಯ. ಈ ಶರ್ಟ್ ಅಲ್ಲಿ ನೀವು ರಾಜ್ಕುಮಾರ್ ತರ ಇದ್ದೀರಾ ರೀ. ಅಂದ್ರೆ ನೀನು ಅತಿಲೋಕ ಸುಂದರಿ. ಹಾಗಾದ್ರೆ ನೀವು ಜಗದೇಕ ವೀರ. ಯು ನಾಟ್. ಏನಮ್ಮ ತುಂಬಾ ಖುಷಿಯಾಗಿರೋ ತರ ಕಾಣಿಸ್ತಿದೆ. ಖುಷಿನೇ ಅಲ್ವಾ? ನೀನು ನಿನ್ ಪ್ಲೇಸಿಗೆ ಬಂದೆ, ನಿತ್ಯ ಪ್ಲೇಸಿಗೆ ಹೋದ್ಲು, ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅದಕ್ಕೆ ಡ್ಯೂಟ್ ಹಾಡ್ತಿದ್ವಿ. ಇದೇ ಈ ಉತ್ಸಾಹ, ಈ ಚುರುಕುತನನೇ ನಮಗೆ ಬೇಕು ಕೃಷ್ಣ ಅವರೇ. ನೋಡಿ, ನೀವಿಬ್ಬರು ಪರ್ಫಾರ್ಮೆನ್ಸ್ಗೆ ನನ್ನ ವಂದನೆ. ಅದೇ ನಮ್ಮ ಪ್ಲಾನ್ಗೆ ಇಂಧನ. ಇಂಧನನಾ? ಹೌದು ಚಿಕ್ಕಮ್ಮ, ನೀವು ನನ್ಗೆ ಚಿಕ್ಕಮ್ಮ ಚಿಕ್ಕಪ್ಪ ತರ ಅನ್ಸಲ್ಲ. ಪೆಟ್ರೋಲ್ ಡೀಸೆಲ್ ತರ ಕಾಣ್ತಾ ಇದ್ದೀರಾ. ಅದು ಬೈಕಿಗೆ ಬಸ್ಸಿಗೆಲ್ವೇ ನಮ್ಮ ಹಾಕೋದು? ನಾವು ಕೂಡ ಹಾಗೆ ಹಾಕ್ತೀವಿ ಬಿಡಿ. ಹೇಗೆ? ಹಾಗೆ ಚಿಕ್ಕಮ್ಮ, ಹಾಗೆ ಮಾಡೋಣ. ಅದೇ ಹೇಗಮ್ಮ? ಅದೇ ಚಿಕ್ಕಪ್ಪ, ಆಗ್ಲೇ ನಾಣಿ ಅವ್ರಿಗೆ ಹೇಳದ್ನ, ಹಾಗೆ ಮಾಡೋಣ. ನೀನ್ ಅವನಿಗೇನ್ ಹೇಳ್ದೆ ನಮ್ಗೆ ಹೇಗ್ ಗೊತ್ತಾಗುತ್ತಮ್ಮ? ನಾವೇನ್ ಮಾಡ್ಬೇಕು ಅಂತ ಮೇಡಮ್ ಹೇಳಿದ್ದಾರೆ. ನಮ್ಗೆ ಹೇಳಿಲ್ವಲ್ಲ. ಅರೆ ಸುಮ್ನೆ ರೀ ಚಿಕ್ಕಪ್ಪ, ನಾಣಿ ಅವ್ರು ಬೇರೆ ನೀವು ಬೇರೆನಾ? ನಾಣಿ ಅವ್ರಿಗೆ ಹೇಳಿದ್ರೆ ನಿಮಗೆ ಹೇಳ್ದಾಗೆ ಅಲ್ವಾ? ಅವನಿಗೆ ಹೇಳಿದ್ರೆ ನಮ್ಗೆ ಹೇಳ್ದಾಗ ಹೇಗಾಗುತ್ತಮ್ಮ? ಸರಿ, ನಿಮ್ಗೆ ಹೇಳಿದ್ದಾರೆ ಅಂತ ಅನ್ಕೊಳ್ಳಿ, ಮೇಡಮ್ ಹೇಳ್ದಾಗ ಮಾಡೋಣ. ಹಾಗಲ್ವೋ, ನೀವೇನ್ ಮಾತಾಡ್ಕೊಂಡ್ರು, ನೀವೇನ್ ಮಾಡ್ಬೇಕು ಅಂದ್ಕೊಂಡ್ರು ನಮ್ಗೆ ಹೇಗೆ ಅರ್ಥ ಆಗತ್ತೆ? ಏನ್ ಚಿಕ್ಕಪ್ಪ ನೀವು ಇನ್ನು ನೀವು ನಾನು ಅಂತೀರಾ? ನೀವು ನಾವೇ ಅಲ್ವಾ, ನಾವ್ ನೀವೇ ಅಲ್ವಾ, ನಾವೆಲ್ಲ ಒಂದೇ ಅಲ್ವಾ? ಹೌದು ಸರ್, ನಾವೆಲ್ಲ ಒಂದೇ ಪಕ್ಷದವರು. ಒಂದು ಮಾತ್ ಮೇಲೆ ನಿಂತು ಕೆಲಸ ಪೂರ್ತಿ ಮಾಡಬೇಕು. ಹೌದು ಹೌದು, ಬೇಗ ಕೆಲಸ ಮಾಡ್ಬೇಕು. ಬನ್ನಿ ಬನ್ನಿ. ಬನ್ನಿ. ಅರೆ
ಚಂದ್ರಿಕಾ, ಅವ್ರೇನ್ ಹೇಳಿದ್ರು ನಿನ್ಗೇನಾದ್ರು ಅರ್ಥ ಆಯ್ತಾ? ಅರ್ಥ ಆಗೋ ರೀತಿ ಹೇಳಿದ್ರೆ ತಾನೆ. ಅವ್ರು ಏನ್ ಮಾತಾಡಿದ್ರು ನಾವು ಕೇಳಿಸ್ಕೊಂಡ್ವಿ ಅಂತ ಅವ್ರು ಅನ್ಕೋತಾ ಇದ್ದಾರೆ. ಅವ್ರಿಗೆ ಅಂದ್ಕೊಂಡ್ರೆ ಸಾಕಾಗತ್ತಾ? ನಮ್ಗೆ ಒಂದು ಶಬ್ದನೂ ಅರ್ಥ ಆಗಿಲ್ಲ ಅಂತ ಅವ್ರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಅರೆ, ನಾವಂದ್ರೆ ಅಷ್ಟು ನೆಗ್ಲಿಜೆನ್ಸಾ? ಅಬ್ಬಾ ಸರಿ ಬಿಡ್ರಿ. ಅವ್ರೇನು ಮಾಡ್ತಿದ್ದಾರೆ, ನಮ್ಮನ್ನ ಹೆಲ್ಪ್ ಕೇಳ್ತಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡಿ ಅಂತ ನಿತ್ಯ ಕೂಡ ಹೇಳಿದಾಳೆ. ಹೋಗಿ ಅದೇನು ಅಂತ ನೋಡೋಣ ಬನ್ನಿ. ನಿಮ್ಗೆ ಹೇಳಿದ್ ಬನ್ರಿ. ಗಂಗಾ, ಗಂಗಾ, ನಾಣಿ, ಏನ್ರಿ? ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಬೇಡ ಸರ್. ಯಾಕೆ ಬೇಡ ನಾಣಿ? ನನ್ನ ಎಡಗಣ್ಣು ಹೊಡ್ಕೊತಿದೆ ಸರ್. ಕಣ್ಣು ಅದ್ರಿದ್ರೆ ಹಾಸ್ಪಿಟ್ಲಿಗೆ ಹೋಗು. ನನಗೆ ಯಾಕೆ ಆಫೀಸ್ಗೆ ಹೋಗ್ಬೇಡ ಅಂತೀಯಾ? ಅಯ್ಯೋ, ಎಡಗಣ್ಣು ಹೊಡ್ಕೊಂಡ್ರೆ ಅಪಶಕುನ ಸರ್. ಹೌದ್ರಿ, ಏನೋ ಕೇಳಿನ ಸೂಚನೆ. ಜೈನ ಆಫೀಸ್ಗೆ ಹೋಗಕ್ ಬಿಡದೆ ಯಾಕೆ ತಡೀತಿದಾರೋ? ಏನೋ ದೊಡ್ಡ ಪ್ಲಾನೇ ಮಾಡಿರ್ಬೇಕ್ರಿ. ಆ ಪ್ಲಾನ್ ಏನು ಅಂತ ನಮ್ಗೆ ಹೇಳಿ ಸಾಯ್ತಿಲ್ವಲ್ಲ. ನಾನ್ ಸೆನ್ಸ್. ಕಣ್ಣು ಅದ್ರಿದ್ರೆ ಕೇಡೇನಾಗುತ್ತೆ? ನಡಿ ಆಫೀಸ್ಗೆ ಹೋಗೋಣ. ಅಯ್ಯೋ ಕಂದ, ಹೋಗ್ಬೇಡಪ್ಪ, ಏನೋ ಕೇಡಾಗೋ ತರ ಅನ್ನಿಸ್ತಿದೆ. ಅಬ್ಬಾ, ನೀವು ಕೂಡ ಏನ್ ಚಿಕ್ಕಮ್ಮ? ಹಾಗಲ್ಲಪ್ಪ, ಆಗ್ಲೇ ಅಡ್ಗೆ ಮನೆಯಲ್ಲಿ ಉಪ್ಪು ಖಾರ ಕೆಳಗಡೆ ಬಿದ್ಬಿಡ್ತು. ಅದೇನೋ ಅರಿಶಿಣ ಕುಂಕುಮ ಕೆಳಗೆ ಬಿದ್ದ ಹಾಗೆ ಹೇಳ್ತಾಳಲ್ಲ ಚಂದ್ರಿಕಾ. ಅಡ್ಗೆ ಮನೆ ಹೆಂಗಸ್ರಿಗೆ ಉಪ್ಪು ಖಾರನೇ ಅರ್ಶಿನ ಕುಂಕುಮ. ಅಯ್ಯಯ್ಯೋ, ಉಪ್ಪು ಖಾರ ಕೆಳಗಡೆ ಬೀಳೋದು ಅಂದ್ರೆ ಸಾಮಾನ್ಯ ಅಲ್ಲ ರೀ. ದೊಡ್ಡ ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಸಂಕೇತ. ಅಯ್ಯೋ ದೇವ್ರೆ. ನೋಡಪ್ಪ ಜೈ, ಹೌದಪ್ಪ, ನೀನ್ ಆಫೀಸ್ಗೆ ಹೋಗದೆ ಇರೋದೇ ಒಳ್ಳೇದು. ಅಬ್ಬಾ, ಏನ್ ಚಿಕ್ಕಮ್ಮ, ಬೆಳಗ್ಗೆನೆ ಎಲ್ರು ಏನೇನೋ ಮಾತಾಡ್ತೀರಿ. ಹಾಗೆ ಹೇಳ್ಬೇಡ ಕಣೋ. ಶಾಸ್ತ್ರ ಸುಮ್ನೆ ಮಾಡಿಲ್ಲ. ಇವತ್ತು ನಾನು ಭಗವದ್ಗೀತೆಯಲ್ಲಿ ಓದಿದ ಮೊದಲನೇ ಶ್ಲೋಕ, ಹುಟ್ಟಿದವರು ಸಾಯೋದ್ ತಪ್ಪಲ್ಲ, ಸತ್ ಮೇಲೆ ಮತ್ತೆ ಹುಟ್ಟೋದ್ ತಪ್ಪಲ್ಲ. ಆ ಶ್ಲೋಕ ಹುಟ್ಟು ಸಾವನ್ನ ಹೇಳುತ್ತಪ್ಪ. ಚಂದ್ರಿಕಾ, ಎಲ್ರೂ ಸೇರಿ ಒಟ್ಟಾಗಿ ಜೈನ ತಡೆತಿದ್ದಾರಲ್ಲ. ಗಂಗಾ ಪ್ಲಾನ್ ಅಲ್ಲಿ ಅವರು ಕೂಡ ಸೇರಿದಾರಾ? ಅಲ್ಲ, ಅವಳ ಪ್ಲಾನ್ ಏನು ಅಂತ ಅರ್ಥ ಆಗ್ತಿಲ್ಲ. ಇವತ್ ಮನೆಯಲ್ಲೇ ಇದ್ದು ನಾಳೆಯಿಂದ ಆಫೀಸ್ಗೆ ಹೋಗ್ಬೋದಲ್ಲ? ಆಫೀಸಲ್ಲಿ ನಂಗೆ ತುಂಬಾ ಕೆಲಸ ಇದೆ ಅಜ್ಜಿ. ಅಯ್ಯೋ, ಅಂತದೇನು ವರ್ಕ್ ಇಲ್ಲ. ನಾಣಿ, ಏನ್ರಿ, ಇವತ್ತು ಆಫೀಸಿಗೆ ಹೋಗ್ಬೇಡ ಅಂತ ಅಜ್ಜಿ, ಅತ್ತೆ, ನಾನಿ ಅವರು, ಚಿಕ್ಕಪ್ಪ ಚಿಕ್ಕಮ್ಮ ಇಷ್ಟು ಜನ ಹೇಳಿದ್ರು ಕೇಳಲ್ವಾ? ನಾವ್ ಯಾವಾಗ ಹೇಳಿದ್ವಿ ಚಂದ್ರಿಕಾ? ನಾವ್ ಇಲ್ಲೇ ಇದೀವಲ್ಲ. ಅವಳು ನಮ್ಮನ್ ಕೂಡ ಪ್ಲಾನ್ ಅಲ್ಲಿ ಸೇರ್ಸಿದಾಳೆ. ಅದಕ್ಕೆ ನಮ್ಮ ಹೆಸರು ಹೇಳಿದ್ದು. ಅಮ್ಮೋ, ಆ ಪ್ಲಾನ್ ಏನೋ ಹೇಳಿ ಸೇರಿಸಬಹುದಿತ್ತು. ಬನ್ರಿ, ಹೇಳ್ತೀನಿ ಬನ್ನಿ. ಚಂದ್ರಿಕಾ, ಈಗ್ಲೇ ನಿತ್ಯಗೆ ಫೋನ್ ಮಾಡಿ ಹೇಳು. ಏನು ಅಂತ ಹೇಳಿ? ನಡೆದಿದ್ದನ್ನ ಹೇಳು. ಏನಾಯ್ತು ಅಂತ ಹೇಳಿ. ನಾಣಿಗೆ ಎಡಗಣ್ಣು ಅದುರ್ತು, ಕಿಚನ್ ಅಲ್ಲಿ ಉಪ್ಪು ಖಾರ ಕೆಳಗ್ ಬಿತ್ತು, ನಮ್ಮ ಅಜ್ಜಿ ಸಾವಿನ ಶ್ಲೋಕ ಹೇಳಿದ್ಲು. ಇದು ಬಿಟ್ರೆ ಮುಂದಿನ ಸೀನಲ್ಲಿ ವಿಷಯ ಏನಾದ್ರು ಇದ್ಯಾ? ಕರೆಕ್ಟ್ ಅಲ್ವಾ? ಇದನ್ ಹೇಳಿದ್ರೆ ಅವಳು ಇನ್ನು 4 ಪ್ರಶ್ನೆ ಕೇಳ್ತಾಳೆ. ಅದಕ್ಕೆ ಉತ್ತರ ಯಾರು ಕೊಡೋದು? ನೀವ್ ಹೇಳ್ತೀರಾ? ತಗೊಳ್ಳಿ, ನಿಮ್ಗಷ್ಟೊಂದು ಪೇಷನ್ಸ್ ಇದ್ರೆ ನೀವೇ ಕಾಲ್ ಮಾಡಿ. ಬೇಡ, ಕತ್ತೆ ಬಲ ಎಳೆಯೋದು ಯಾಕೆ, ಅದರಿಂದ ಒದಿಸ್ಕೊಳ್ಳೋದು ಯಾಕೆ? ಆದ್ರೆ ಅವ್ರೇನ್ ಪ್ಲಾನ್ ಮಾಡ್ತಿದ್ದಾರೆ ಏನು ಹೇಳ್ತಿಲ್ವಲ್ಲ, ತಿಳ್ಕೋದು ಹೇಗೆ? ಚಿಕ್ಕಪ್ಪ, ಆ ಪ್ಲಾನ್ ಹೇಳೋಕೆ ಬಂದ್ವಿ. ಏನೇ ಆದ್ರೂ ಇವತ್ತು ನನ್ನ ಹೊಟ್ಟೆಲಿರೋ ಮಗು ವಿಷಯ ಹೇಳ್ಬೇಕು. ಹೇಗ್ ಹೇಳ್ತೀಯಮ್ಮ? ಹೇಳೋದನ್ನ ಹುಷಾರಾಗಿ ಕೇಳಿಸ್ಕೊಳ್ಳಿ. ಈ ಪ್ಲಾನ್ನ ನಾವು ತುಂಬಾ ಕೇರ್ಫುಲ್ ಆಗಿ ಡೀಲ್ ಮಾಡ್ಬೇಕು. ಯಾವ ತರ ತಪ್ಪು ಆಗ್ಬಾರ್ದು. ಅಬ್ಬಾ, ಮೊದಲು ಪ್ಲಾನ್ ಏನು ಹೇಳಮ್ಮ. ನಾನೇ ಅವ್ರೆ ಮೇಡಮ್, ಸ್ಟಾರ್ಟ್ ಮಾಡೋದಾ? ಓಕೆ ಮೇಡಮ್. ಕೃಷ್ಣ ಸರ್, ಈ ಜ್ಯೂಸ್ ಇಟ್ಕೊಳ್ಳಿ. ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ. ಹೇಳಿದ್ದೆಲ್ಲ ಹೇಳ್ದಾಗೇ ನಡಿಬೇಕು. ಎಲ್ಲರೂ ಅಲರ್ಟ್ ಆಗಿರ್ಬೇಕು. ಯಾರೋ ಸಿಕ್ಬಿಡಬಾರ್ದು. ಸಿಕ್ಕಿದ್ರು ಪ್ಲಾನ್ ಬಗ್ಗೆ ಮಾತ್ರ ಹೇಳ್ಬಾರ್ದು. ಅಬ್ಬಾ, ಟೆನ್ಷನ್ ತಡೆಯೋಕಾಗ್ತಿಲ್ಲ. ಬೇಗ ಪ್ಲಾನ್ ಏನು ಹೇಳಿ ಮುಗಿಸೋ ಸಾಕು. ಜೈ ಸರ್ನ ಆಫೀಸ್ಗೆ ಹೋಗ್ದಿದ್ದಾಗೆ ತಡೆದು ಈಗ ನಾವೊಂದು ಜ್ಯೂಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಜ್ಯೂಸ್ ಒಳಗಡೆ ಒಂದು ಟ್ಯಾಬ್ಲೆಟ್ ಹಾಕಬೇಕು. ಆ
ಆ ಟ್ಯಾಬ್ಲೆಟ್ ಜ್ಯೂಸಲ್ಲಿ ಕರಗೋವರೆಗೂ ಸ್ಪೂನಲ್ಲಿ ತಿರುಗಿಸ್ಬೇಕು. ಆಮೇಲೆ ಆ ಜ್ಯೂಸ್ನ ಸಾರಿ ಕೊಡಬೇಕು. ಸಾರ್ ಆ ಜ್ಯೂಸ್ನ ಕುಡಿತಾರೆ. ಕುಡ್ದು ಸಾರ್ ಜ್ಯೂಸ್ನ ಕುಡಿತಾರೆ. ಅಬ್ಬಾ ಆಮೇಲೆ ಹೇಳಿ ಸಾಯೋ. ಸಾರ್ ಬಾಯಲ್ಲಿ ನೊರೆ ಬರುತ್ತೆ. ತಕ್ಷಣ ನಾವೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಏಯ್, ಗಂಗಾ ಹೊಟ್ಟೆಲಿರೋ ಮಗು ಬಗ್ಗೆ ಹೇಳೋದಕ್ಕೂ ಜೈ ಜ್ಯೂಸ್ ಕುಡ್ಸಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇದೇ ಚಿಕ್ಕಮ್ಮ, ಪೂರ್ತಿಯಾಗಿ ಕೇಳಿ. ನೀವ್ ಹೇಳಿ ನಾಣಿ ಅವ್ರೆ. ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್ ಸಾರ್ ಹೊಟ್ಟೆಲಿರೋ ಜ್ಯೂಸ್ನ ಹೊರಗೆ ತೆಗೆದು ಜ್ಯೂಸ್ನ ಹೊರಗಡೆ ತೆಗೆದು ಹಾ ಜ್ಯೂಸ್ ಹೊರಗೆ ತೆಗೆದು ಕೃಷ್ಣ ಸರ್ ಜ್ಯೂಸು. ಅಯ್ಯೋ ಇವನ್ ತಲೆ ಬುರುಡೆ ಕೊಡ್ದಾಯ್ತು. ಅಯ್ಯೋ, ಆ ಜ್ಯೂಸ್ ನೀವೇ ಕುಡಿದ್ರಿ ಚಿಕ್ಕಪ್ಪ? ಅಬ್ಬಾ ಟೆನ್ಷನ್ ಅಲ್ಲಿ ಕುಡ್ದಮ್ಮ, ಈಗೇನಾಯ್ತು? ಅಯ್ಯಯ್ಯೋ, ಅದು ಪ್ಲಾನ್ ಅಲ್ಲಿ ಒಂದು ಭಾಗ ಆಗಿತ್ತು. ಪ್ಲಾನೇ ಅಲ್ವಾ? ಜ್ಯೂಸ್ ಕುಡಿದ್ರೆ ಏನಾಗುತ್ತೆ ಅಂತ ಹೇಳು. ಅದರಲ್ಲಿ ಪಾಯ್ಸನ್ ಟ್ಯಾಬ್ಲೆಟ್ ಹಾಕಿದ್ವಿ. ಪ್ಲಾನ್ ಡಿಸ್ಕಷನ್ ಅಲ್ವಾ ಮಾಡ್ತಿರೋದು? ಪಾಯ್ಸನ್ ಟ್ಯಾಬ್ಲೆಟ್ ಯಾಕೆ ಹಾಕಿದ್ದು? ಟೈಮ್ಗೆ ಬೇಕಾಗಬಹುದು ಅಂತ. ಅಯ್ಯೋ, ಆ ಜ್ಯೂಸ್ ನನ್ಗೆ ಯಾಕೆ ಕೊಟ್ಟಿಯೋ? ಇಟ್ಕೊಳ್ಳಿ ಅಂತ. ಏನೋ ನಮ್ಮ ಯಜಮಾನ್ರಿಗೆ ವಿಷ ಟ್ಯಾಬ್ಲೆಟ್ ಇರೋ ಜ್ಯೂಸ್ ಕುಡಿಸ್ತೀಯಾ? ಗ್ಲಾಸ್ ಇಟ್ಕೋತಾರೆ ಅಂತ ಕೊಟ್ಟಿದ್ದೆ. ಮಾತ್ ಮುಗಿಸೋದ್ರಲ್ಲಿ ಟೆನ್ಷನ್ಗೆ ಆ ಜ್ಯೂಸ್ ಕುಡಿತಾರೆ ಅಂತ ನನ್ಗೇನ್ ಗೊತ್ತಿತ್ತು? ಏಯ್, ಅವ್ರ ಔಷಧದ ವಿಷಯ ನಿನಗೆ ಗೊತ್ತಿಲ್ವೇನೋ? ನಿಲ್ಸಿ. ಈಗ ಪ್ಲಾನ್ ಅಲ್ಲಿ ಹೇಳ್ದಾಗೆ ನನ್ ಬಾಯಲ್ಲಿ ನೊರೆ ಬರುತ್ತಾ? ಆಲ್ರೆಡಿ ಬರ್ತಿದೆ ಚಿಕ್ಕಪ್ಪ. ಅಯ್ಯೋ, ಪ್ರಸಾದ್ ಸರ್ ಸತ್ತು ಹೋಗ್ತಾರಾ? ದೂರ ಹೋಗೋ ದರಿದ್ರ, ಜಸ್ಟ್ ನೊರೆ ಅಲ್ವಾ ಬಂದಿದ್ದು? ಇಲ್ಲ ಸರ್, ನೀವು ಹೋಗ್ತೀರಾ? ಸರ್, ಅಜ್ಜಿ, ಕಲ್ಪನಾ ಮೇಡಮ್, ಪ್ರಸಾದ್ ಅವರು ಸಾಯ್ತಿದ್ದಾರೆ, ಬೇಗ ಬನ್ನಿ. ಕೃಷ್ಣ ಸರ್, ಸರ್, ಅಜ್ಜಿ, ಕಲ್ಪನಾ ಮೇಡಮ್, ಬೇಗ ಬನ್ನಿ, ಕೃಷ್ಣ ಸರ್ ಸಾಯ್ತಿದ್ದಾರೆ. ಏನಾಯ್ತು? ಅಣ್ಣ, ನೀವು ಬ್ರಷ್ ಮಾಡ್ಕೊಂಡು ಮೌತ್ ವಾಶ್ ಮಾಡೋದನ್ನ ಮರ್ತಿರ್ಬೇಕು. ಬಾಯಿಂದ ನೊರೆ ಬರ್ತಿದೆ. ಇದ್ ನಿನ್ಗೆ ಆ ನೊರೆ ತರ ಕಾಣ್ತಿದ್ಯೇನಮ್ಮ? ಮತ್ತಿನ್ನೇನಿದು? ಇದು ಆ ನೊರೆ ಅಲ್ಲ ಅತ್ತಿಗೆ, ಪ್ರಾಣ ಹೋಗೋ ನೊರೆ. ಅವನ್ಗೇನಾಯ್ತು? ಚಿಕ್ಕಪ್ಪ ವಿಷ ಕುಡಿದ್ರು ಅಜ್ಜಿ. ಯಾಕೆ? ಮೇಡಮ್ಗೆ ಅಬಾರ್ಷನ್ ಆಯ್ತು ಅಂತ ಸರ್. ಅವಾಗ ಯಾವಾಗ್ಲೂ ಅಬಾರ್ಷನ್ ಆದ್ರೆ ಇವಾಗ ಯಾಕೆ ವಿಷ ಕುಡಿಬೇಕು? ಅಲ್ಲ, ಹೆತ್ತು ಮಗಳು ಮನೆಯಿಂದ ಹೋದಾಗ್ಲೇ ತಡ್ಕೊಂಡಿರೋ ಕಲ್ ಹೃದಯ ಅಣ್ಣಂದು. ಹೀಗ್ಯಾಕ್ ಮಾಡಿದ್ರು? ಸೂಸೈಡ್ ಮಾಡ್ಕೊಳ್ಳೋಷ್ಟು ದಡ್ರಲ್ವಲ್ಲ ನಮ್ಮ ಮಾವ. ನಾನಿರೋ ಪರಿಸ್ಥಿತಿ ಏನು, ನೀವು ಮಾಡ್ತಿರೋ ಚರ್ಚೆ ಏನು? ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರೋ, ಇಲ್ದಿದ್ರೆ ಸತ್ತು ಹೋಗ್ತೀನೇನೋ. ಕೃಷ್ಣ ಸರ್, ಅಯ್ಯೋ, ವಾಟ್? ಏನ್ ನೀವ್ ಹೇಳ್ತಾ ಇರೋದು? ಅಂಕಲ್ ವಿಷ ಯಾಕೆ ಕೊಡಿದ್ರು? ಓಹ್, ಓಕೆ. ಈಗ ಹೇಗಿದೆ? ಯಾವ ಹಾಸ್ಪಿಟಲ್? ಹಲೋ ಹಲೋ ಹಲೋ, ಶಿಟ್. ಏನಾಯ್ತು ನಿತ್ಯ? ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಕೃಷ್ಣ ಅಂಕಲ್ ಸೂಸೈಡ್ ಅಟೆಂಪ್ಟ್ ಮಾಡಿದ್ರಂತೆ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದಾರಂತೆ. ಓಹೋ,
ಹಾಗಾಯ್ತಾ? ಅಂಕಲ್ ಯಾಕೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು? ಅಂಥದ್ದು ಏನಾಗಿರತ್ತೆ? ಯಾರ್ಯಾರಿಗೆ ಏನೇನಾಗತ್ತೋ ನೋಡಿದ್ಯಾ? ಗಂಡ ಬೇಕು ಮಗು ಬೇಕು ಅಂತ ಹೋಗಿರೋ ಗಂಗಾ ಆಗ್ಲೇ ತನ್ನ ಕೆಲ್ಸನ ಸ್ಟಾರ್ಟ್ ಮಾಡಿದಾಳೆ. ಏನ್ ಹೇಳ್ತಾ ಇದ್ಯಾ ಮಾಮ್? ಅಂಕಲ್ ಸೂಸೈಡ್ ಅಟೆಂಪ್ಟ್ ಮಾಡೋಕೆ ಅಕ್ಕ ಪ್ಲಾನ್ ಸ್ಟಾರ್ಟ್ ಮಾಡೋದಕ್ಕೆ ಸಂಬಂಧ ಏನು? ಗಂಗಾ ಏನೇ ಮಾಡಿದ್ರು ಅದಕ್ಕೊಂದು ರೀಸನ್ ಇರತ್ತೆ. ಕಾರಣ ಇಲ್ಲದೆ ಗಂಗಾ ಯಾವ ಕೆಲ್ಸನೂ ಮಾಡಲ್ಲ. ಯು ಮೀನ್ ಅಂಕಲ್ ವಿಷ ಕೊಡ್ತಿದ್ದು ಅಕ್ಕನಿಂದ ಅಂತ್ಯ? ಅಕ್ಕನ ಕೆಲ್ಸನೇ ಅಂತ ಶೋರಾಗಿ ಹೇಳಕ್ಕಾಗಲ್ಲ. ಆದ್ರೆ ಆ ಮನೇಲಿ ಪ್ರಾಬ್ಲಮ್ಸ್ ಶುರುವಾಯ್ತು. ಇದು ಯಾವ್ದಕ್ ದಾರಿ ತೋರ್ಸತ್ತೋ ಅದ್ರ ರಿಸಲ್ಟ್ ಬಂದ್ಮೇಲೆನೆ ಗೊತ್ತಾಗೋದು. ನೀನೇನ್ ಹೇಳ್ತಿದ್ಯೋ ನನಗೇನು ಅರ್ಥ ಆಗ್ತಿಲ್ಲ ಮಾಮ್. ಯಾಕೆ? ನಿನ್ನವರು ನಿನ್ಗೇನು ಹೇಳಲಿಲ್ವಾ? ನನ್ನವ್ರ? ಅದೇ ಚಂದ್ರಿಕಾ ನಿನಗ್ ತುಂಬಾ ಕ್ಲೋಸ್ ಅಲ್ವಾ? ಪ್ರತಿಯೊಂದು ನಿನ್ ಜೊತೆ ಶೇರ್ ಮಾಡ್ತಾರಲ್ವಾ, ಅದಕ್ಕೆ ನಿನ್ನವರು ಅಂದಿದ್ದು.